ಮಾಡಬೇಕು, ಹೆಸರುಗಳು ಇನ್ವಾಲ್ವ್ ಇದೆಯೋ ಇಲ್ವೋ ಅಂತ ಹೇಳಿ. ಬಿಜೆಪಿ ನನಗಿರೋ ದೊಡ್ಡ ಅನುಮಾನ, ಈ ಪ್ರಕರಣ ಇರೋದು ಕೊಲೆ, ಅತ್ಯಾಚಾರ, ಇದಕ್ಕಾಗಬೇಕಾಗಿರೋ ತನಿಖೆ. ಅದ್ರಲ್ಲಿ ತಪ್ಪಿತಸ್ಥರು ಅಂತ ಹೇಳಿ ಯಾರಾದ್ರೂ ಕಂಡು ಬಂದ್ರೆ ಶಿಕ್ಷೆ ಆಗ್ಬೇಕು. ಈಗ ವ್ಯಕ್ತಿಗಳು ಇನ್ ಕೇಸ್ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ, ಅವ್ರು ತಪ್ಪು ಮಾಡಿದ ನಿಜ ಆದ್ರೆ ಶಿಕ್ಷೆ ಆಗ್ಲಿ ಅಲ್ಲ, ಅವ್ರಿಗೆ ಶಿಕ್ಷೆ ಆದ್ರೆ ಧರ್ಮಸ್ಥಳಕ್ಕೆ ಶಿಕ್ಷೆ ಹೆಂಗಾಗತ್ತೆ? ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿ ಕಳಂಕ ಹೆಂಗಾಗತ್ತೆ? ವ್ಯಕ್ತಿಗಳಿಗೆ ಸರ್ ಶಿಕ್ಷೆ ಆಗ್ಬೇಕಾಗಿರೋದು, ಆ ಕ್ಷೇತ್ರಕ್ಕಲ್ಲ. ಇದನ್ನ ಯಾಕೆ ಒಬ್ಜೆಕ್ಟ್ ಮಾಡ್ತೀರಿ? ನಾವು ಈಗ ಆಬ್ಜೆಕ್ಟ್ ಮಾಡಿರೋದು ಯಾವ್ದು ಹೇಳಿದ್ದೀವಿ? ಆಬ್ಜೆಕ್ಟ್ ಎಲ್ಲಿಂದ ಮಾಡಿದ್ದೀವಿ? ನಾವು ಹೇಳ್ತಿರೋ ತನಿಖೆ ಮಾಡೋದು ಓಕೆ, ವೆಲ್ಕಮ್ ಅಂತಲೇ ಹೇಳಿದ್ದೀವಿ. ಆದರೆ ಈ ರೀತಿ ಈ ವ್ಯಕ್ತಿಗಳು ಯಾರು ಆಪಾದನೆ ಮಾಡ್ತಿರಲ್ಲ ಅವನು ಒಳಗೊಂಡಂತೆ ಮಾಡಿ ತನಿಖೆನ ಅಂತಲೂ ಹೇಳ್ತಾ ಇರೋದು ಯಾರು ಈ ವ್ಯಕ್ತಿಗಳು. ಆದರೆ ಈ ರೀತಿ ಇಶ್ಯೂನ ಡೈವರ್ಟ್ ಇದ್ದಕ್ಕಿದ್ದ ಹಾಗೆ ಇವತ್ತು ಅನಾಮಧೇಯ ವ್ಯಕ್ತಿ ಇದ್ದಕ್ಕಿದ್ದಾಗೆ ಹುಟ್ಟಾಕಿದ್ದು ಇವ್ರು ನಮಗೇನು ಅಂದರೆ ಇವ್ರ ಪೊಲಿಟಿಕಲ್ ಮೋಟಿವ್, ಈ ಕಾಂಗ್ರೆಸ್ನವ್ರಿಗೆ ಪೊಲಿಟಿಕಲ್ ಮೋಟಿವ್ ಏನು, ಒಟ್ಟು ಇಶ್ಯೂ ಡೈವರ್ಟ್ ಮಾಡಬೇಕಿತ್ತು. ಇದೆಲ್ಲ ಒಂದು ಕಡೆ ಇವ್ರ ತಪ್ಪು ಒಪ್ಪುಗಳನ್ನು ಮುಚ್ಚಾಕೋಬೇಕಿತ್ತು. ನಾವು ಈ ಧರ್ಮಸ್ಥಳದಲ್ಲಿ ಈ ಒಂದು ಹಗರಣ ಅಥವಾ ಇನ್ನೊಂದು ಆ ಸ್ಥಳದಲ್ಲಿ ಆಗಿರುವಂಥದ್ದನ್ನ ಅದನ್ನು ದೇವಸ್ಥಾನಗಳ ಮೇಲೆ ತೋರಿಸುವಂಥದ್ದು, ಇನ್ಯಾರ ಮೇಲೂ ಕೈ ತೋರಿಸುವಂಥದ್ದು ತನಿಖೆ ಮಾಡೋ ಮುಂಚೆನೆ ಯಾರ್ಯಾರನ್ನೋ ಏನೇನೋ ಹೇಳ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಈಗ ನೀವೇ ನೋಡಿದ್ದೀರಾ. ಯಾರ್ಯಾರು ಯೂಟ್ಯೂಬರ್ಗಳು, ಇನ್ನೊಬ್ಬ ಮತ್ತೊಬ್ಬ ಅವರು ಇವರು ವ್ಯಕ್ತಿಗಳು ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ನೀವುಗಳು ನೋಡಿದ್ದೀರಾ. ಹಾಗಾಗಿ ಇವತ್ತು ತನಿಖೆ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅನ್ನೋಂಥದ್ದನ್ನ ನಾವು ಮೊದಲು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಆದರೆ ಈ ಕಾಂಗ್ರೆಸ್ ಸರ್ಕಾರದ ಪೊಲಿಟಿಕಲ್ ಮೋಟಿವ್ ಇದೆ ಅನ್ನೋಂಥದ್ದನ್ನು ಸಹ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಪೊಲಿಟಿಕಲ್ ಇಂಟ್ರೆಸ್ಟ್ ಇಂದ ಅವ್ರ ತಪ್ಪುಗಳನ್ನ ಎಂಟೈರ್ಲಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇಡೀ 2 ವರ್ಷ ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಪ್ರತಿನಿತ್ಯ ಬರೀ ಭ್ರಷ್ಟಾಚಾರ, ಆತ್ಮಹತ್ಯೆ, ಇನ್ನೊಂದು ಕೊಲೆ, ಸುಲಿಗೆ, ಈ ರೀತಿ ವ್ಯವಸ್ಥೆಗಳನ್ನೇ ಆಡಳಿತ ಸಂಪೂರ್ಣವಾಗಿ ಕುಸ್ತಿರೋದು, ಅಭಿವೃದ್ಧಿ ಶೂನ್ಯವಾಗಿರೋದು, ಇವೆಲ್ಲ ಲೋಪಗಳು, ಸ್ಟ್ಯಾಂಪೇಡು, ಕ್ರಿಕೆಟು, ಇನ್ನೊಂದು ಎಲ್ಲವನ್ನೂ ನೋಡ್ತಾ ಬರ್ತಿದ್ದೀವಿ. ಮೂಡ, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಈ ಸರ್ಕಾರದ ವಿಫಲತೆಯನ್ನು ಮುಚ್ಚಾಕೊಳ್ಳಿಕ್ಕೆ ಡೈವರ್ಟ್. ಅದಕ್ಕೆ ನಾವು ಭಾಳ ಸ್ಪಷ್ಟವಾಗಿ, ಯಾಕೆಂದರೆ ಏನು ಅಂದರೆ ಎಲ್ಲೊಂದು ಕಡೆ ಅನುಮಾನ, ಎಲ್ಲೊಂದು ಕಡೆ SIT ಬೇಡವಾ? ಇಲ್ಲ, SIT ಸ್ವತಃ ಧರ್ಮಸ್ಥಳದ ಈವನ್ ಆ ಸಂಸ್ಥಾಪಕರ ಈ ಒಂದು ಸಂಸ್ಥೆಯ ಪರವಾಗಿಯೂ ಅವರು ವೆಲ್ಕಮ್ ಮಾಡಿದ್ದಾರೆ. ಇವತ್ತು ನಾವು SIT ಮಾಡಬೇಕಾಗಿರೋದು ಮಾಡಿ ಅಂತಾನೆ ಹೇಳ್ತಿರೋದು. ಆದರೆ ಇವರ ದುರುದ್ದೇಶಗಳ ಬಗ್ಗೆನೂ ಅದೇ ಸೇಮ್ ಟೈಮಲ್ಲಿ ಎಕ್ಸ್ಪೋಸ್ ಮಾಡೋದು ಆಗ್ಬೇಕಲ್ಲ. ಇವರ ಇಂಟೆನ್ಷನ್ಸ್ಗಳು ಏನು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿರುವಂತದ್ದು. ಹಾಗಾಗಿ ಮಾಡಿ ಇಂಥವ್ರ ತಪ್ಪು ಇಂಥವ್ರ ತಪ್ಪಿಲ್ಲ ಅಂತ ಹೇಳಿ ತೀರ್ಮಾನ ಆಚೆ ಬಂದ ಮೇಲೆ ನೀವು ಹೇಳ್ದಾಗೆ ಯೂಟ್ಯೂಬರ್ಸೋ ಮತ್ತೊಬ್ಬರೋ ಮಗದೊಬ್ಬರೋ ಅವ್ರಿಗೆ ಮಾತನಾಡ್ಲಿಕ್ಕೆ ಆಸ್ಪದವೇ ಇರೋದಿಲ್ಲ. ಇನ್ ಕೇಸ್ SIT ತನಿಖೆ ಅವ್ರ ವಿರುದ್ಧವಾಗಿ ಬಂದಿದ್ದೆ ಆದಲ್ಲಿ. ಹಾಗಾಗಿ ತನಿಖೆ ಬೇಕು ಅನ್ನೋ ನಿಮ್ಮ ವಾದ ಒಪ್ಪೋಣ ಅಶ್ವಥ್ ನಾರಾಯಣ್ ಸರ್. ಇದ್ರ ಜೊತೆಗೆ ನೀವು ಪದೇ ಪದೇ ಹೇಳ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್, ಅದ್ ಪ್ರತ್ಯೇಕವಾಗಿ ಇಡೋಣ. ಮತ್ತೊಂದು ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಬಗ್ಗೆ ಕೆಲವರು ಮಾತನಾಡಿದಾಗ ತನಿಖೆ ಮಾಡಬೇಕು, ಅವ್ರನ್ನು ತನಿಖೆ ಮಾಡಬೇಕು, ಅವ್ರನ್ನು ಹಿನ್ನೆಲೆಗಳನ್ನ ತನಿಖೆ ಮಾಡಬೇಕು. ವಾಟ್ ಇಸ್ ದೇರ್ ರಿಯಲ್ ಮೋಟಿವ್ ಶುಡ್ ಬಿ ಆಲ್ಸೋ. ಇಲ್ಲ ಇಲ್ಲಿ ಅದ್ ಸರಿ, ಒಪ್ಪೋಣ ಅದನ್ನ. ಬಟ್ ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಅದ್ರ ಬಗ್ಗೆ ಚರ್ಚೆ ಆದಾಗ, ಹಾಗೆ ಕಾಂಗ್ರೆಸ್ ಸರ್ಕಾರದ SIT ತನಿಖೆಯ ನಿರ್ಧಾರವನ್ನ ನೀವು ಹೇಗೆ ನೋಡ್ತಿದ್ದೀರಿ? ಹಿಂದೂ ವಿರೋಧಿಗಳು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನಿಲುವನ್ನ ತೆಗೆದುಕೊಳ್ತಾರೆ. ಅರೆ, ಅಲ್ಲಿ ಇನ್ ಕೇಸ್ ಕೊಲೆ ಆಗಿರೋದು, ಅತ್ಯಾಚಾರ ಆಗಿರೋದು ನಿಜವೇ ಆದ್ರೆ ಅಲ್ಲಿ ಹಿಂದೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋ ಆರೋಪ ಇದೆಯಲ್ಲ, ಅಲ್ಲಿಗೆ ಹಿಂದೂಗಳ ಹಿತರಕ್ಷಣೆಯ ಕರ್ತವ್ಯ ಕೂಡ ಇದೆಯಲ್ವಾ? ಇದನ್ನ ಯಾಕೆ ಇಗ್ನೋರ್ ಮಾಡ್ತೀರಿ? ನಾವು ಇಗ್ನೋರ್ ಮಾಡ್ತಿಲ್ವೇ? ಯಾರು ಹೇಳ್ತಿರೋದು ಇಗ್ನೋರ್ ಮಾಡ್ತಾ ಇದ್ದೀವಿ ಅಂತ? ಇಗ್ನೋರ್ ಯಾರು ಮಾಡ್ತಿರೋದು? ಇದಕ್ಕಿದ್ದಾಗಿ ನಾವು ಯಾವುದನ್ನು ಇಗ್ನೋರ್ ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ನಂಬಿಕೆ ಕೇಂದ್ರಗಳನ್ನು ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ನಮ್ಮ ನಂಬಿಕೆ, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಅದಕ್ಕೂ ಆ ಸ್ಥಳಕ್ಕೂ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಯಾಕೆ ಲಿಂಕ್ ಮಾಡ್ತೀರಾ ಅಂತ ಕೇಳ್ತಿರೋದು. ನಿಮ್ಮದು ಏನೋ ಸಮಸ್ಯೆ ಇದ್ರೆ ತನಿಖೆ ಮಾಡಿ. ನೀವು ಯಾವುದೇ ಸಾವು ನೋವುಗಳು, DNA ತೊಗೊಳ್ಬೇಕಾ, ಇನ್ನೊಂದು ಮಾಡಬೇಕಾ, ಸ್ಪೆಸಿಫಿಕ್ ಆಗಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಿ. ಆದರೆ ಡೋಂಟ್ ಮಿಕ್ಸಪ್ ಮಾಡಬೇಡಿ ಅನ್ನೋಂಥದ್ದೇ ಭಾಳ ಸ್ಪಷ್ಟವಾಗಿ ಇವರು ಇಶ್ಯೂನ ಡೈವರ್ಟ್ ಮಾಡಿ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ತರುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಯಾವುದೇ ಹೆಣ್ಣು ಮಗುಗೆ, ಯಾವುದೇ ಒಬ್ಬ ವ್ಯಕ್ತಿಗೂ ಅನ್ಯಾಯ ಆಗಬಾರ್ದು.
ನ್ಯಾಯ ಸಿಗಬೇಕಾಗಿರೋದು ಬಹಳ ಸ್ಪಷ್ಟತೆ ಇದೆ. ನ್ಯಾಯ ಸಿಗಬೇಕು, ಯಾರೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಆದರೆ ಈ ಕಾಂಗ್ರೆಸ್ನವರು ಅದನ್ನ ಇಷ್ಟು ವರ್ಷಗಳನ್ನು ಏನೋ ಈ ಬಗ್ಗೆ ಗಮನ ಹರಿಸದೆ ಇದಕ್ಕಿದ್ದಾಗೆ ಇದನ್ನ ಏನೋ ಒಂದು ಬ್ಲೋ ಅಪ್ ಮಾಡಿ, ಏನೋ ಡೈವರ್ಟ್ ಮಾಡಿ, ಅದಕ್ಕೇನೋ ಒಂಥರ ಬಣ್ಣ ಕಟ್ಟುವಂಥ ಪ್ರಯತ್ನಗಳನ್ನ ಏನು ಮಾಡಕ್ಕೆ ಹೋಗ್ತೀರೋ ಅದು ಮಾಡಬೇಡಿ. ಇನ್ನೂ ನಾನು ಹೇಳಿದ್ನಲ್ಲ, SITಗೆ ಮೇಲ್ವಿಚಾರಣೆನೂ ಮಾಡಬೇಕಾ, ಯಾರೋ ಒಬ್ರು ಲಾಯರ್ ಬರೆದಿದ್ದಾರೆ, ನೀವೇ ಹೆಡ್ಲೈನ್ಸಲ್ಲಿ ಈಗ ಓದ್ತಾ ಇದ್ರಿ, ಹೆಡ್ಲೈನ್ಸಲ್ಲಿ ನಾನು ಕೇಳಿಸ್ಕೊಂಡೆ, ಹೆಡ್ಲೈನ್ಸಲ್ಲಿ ಈ ರೀತಿ ಹೈಕೋರ್ಟಿನ ಮೇಲ್ವಿಚಾರಣೆನಲ್ಲಿ SIT ಆಗಬೇಕು, ಮಾಡಿ. ಯಾರು ನೋಬಡಿ, ಇವನ್ ವೆಲ್ಕಮ್ ದ್ಯಾಟ್, ನೋ ಪ್ರಾಬ್ಲಮ್. ಯಾರು ನಾವೇನು ಇನ್ನೂ ಬಹಳ ಪಾರದರ್ಶಕವಾಗಿರುತ್ತೆ ಅಂತನೋ. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ದೇ ಆರ್ ಇನ್ವೆಸ್ಟಿಗೇಟಿಂಗ್, ಈ ಎಲ್ಲ ಇದಾರಲ್ಲ, ಈ ಬೇರೆ ಬೇರೆ ಯೂಟ್ಯೂಬರು ಪಾಪ ಎಲ್ಲ ಭಾಳ ಇವರಿದಾರಲ್ಲ, ಅವ್ರನ್ನೆಲ್ಲರನ್ನೂ ಅವ್ರ ಹಿನ್ನೆಲೆಗಳನ್ನು ಏನಿದೆ ಅಂತನೂ ತನಿಖೆ ಇರಲು ಒಳಪಡಲಿ ಅಂತನೂ ನಾ ಕೇಳ್ಕೊತೀನಿ. ಈಗ ನೀವೇ ಹೇಳ್ದಾಗೆ ಇಶ್ಯೂ ಡೈವರ್ಟ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಪಡ್ತಿದೆ ಅನ್ನೋದನ್ನೇ ನಾವು ಆ ಆಂಗಲ್ನಲ್ಲೇ ಮಾತಾಡೋಣ. ಹೆಂಗ್ ಸಾಧ್ಯ ಇಶ್ಯೂ ಡೈವರ್ಟ್ ಮಾಡಲಿಕ್ಕೆ? ಮೂಡ ಇವತ್ತು ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಹಾಗೆ ವಾಲ್ಮೀಕಿ ನಿಮಗೆ ಗೊತ್ತಿದೆ ಪ್ರಾಸೆಸ್ ನಡೀತಾ ಇದೆ. ಹಾಗೆ ಭ್ರಷ್ಟಾಚಾರದ ಆರೋಪ, ಅದ್ರ ಬಗ್ಗೆ ನೀವು ವಿಸಲ್ ಬ್ಲೋಯರ್ಸ್ ಇದ್ದೀರಿ, ವಿರೋಧ ಪಕ್ಷದವರು. ಆಗಿಂದಾಗೆ ಮಾಧ್ಯಮಗಳ ಮೂಲಕ ಜನರಿಗೆ ಮೆಸೇಜ್ ಪಾಸ್ ಮಾಡ್ತಿರ್ತೀರಿ. ಇವರು RCBನೋ ಮತ್ತೊಂದೋ ಭ್ರಷ್ಟಾಚಾರನೋ ಡೈವರ್ಟ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಪ್ರತ್ಯೇಕ ಅಲ್ವಾ ಎಲ್ಲವೂ ಕೂಡ? ಈಗ SIT ತನಿಖೆ ಮಾಡುತ್ತೆ, ಇದ್ರ ಪಾಡಿಗೆ ಈ ಪ್ರಕರಣ ನಡೆಯುತ್ತೆ. ಮೂಡ ವಾಲ್ಮೀಕಿ ಆಸ್ ಇಟ್ ಈಸ್ ಏನ್ ಪ್ರಾಸೆಸ್ ಇದೆ, ಇಶ್ಯೂ ಡೈವರ್ಟ್ ಹೇಗೆ ಸಾಧ್ಯ ಅಂತ? ಗೊತ್ತಿದೆ, ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಇರೋವಂಥದ್ದು. ಆಪಾದನೆ ಇದ್ದಾಗ ಯಾವ ರೀತಿ ನಾವು ನ್ಯಾಯವನ್ನು ಬೇಯಿಸ್ಲಿಕ್ಕಾಯ್ತು? ಈಗ ಲೋಕಾಯುಕ್ತದಿಂದ ತನಿಖೆ ಆಯಿತು, ಪೂರ್ತಿ ವಿಚಾರಣೆ ಮಾಡಿದ್ರ? ಓನ್ಲಿ ಬಿಫೋರ್ ದಿ ಎಂಟೈರ್ ಇನ್ವೆಸ್ಟಿಗೇಷನ್ ವಾಸ್ ಕಂಪ್ಲೀಟೆಡ್ ಬರೀ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚೀಟ್ ಕೊಟ್ಟಕ್ಕೆ ಹೋದ್ರು. ಈಗ ನಿಮ್ಮ ವಾಲ್ಮೀಕಿ ಹಗರಣದಲ್ಲಿ ಯಾವ ರೀತಿ ನೀವು ಇನ್ನೂ ಇನ್ವಾಲ್ವ್ಡ್ ಮಿನಿಸ್ಟರ್ ಮೇಲೆ ಒಂದು FIR ಮಾಡಲಿಲ್ವೇ? ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಭಾಳ ಸ್ಪಷ್ಟವಾಗಿ ಬರೆದಿದ್ರು, ಹಣ ವರ್ಗಾವಣೆ ಆಗಿರೋದು, ಹಣ ದುರುಪಯೋಗ ಆಗಿರೋದು ಎಲ್ಲ ಗೊತ್ತಿರೋ ಸತ್ಯನೇ. ಯಾರು ಹಸ್ತಕ್ಷೇಪ ಮಾಡ್ರಂತೂ ಗೊತ್ತಿರೋ ಸತ್ಯನೇ. ಇನ್ನೊಂದು FIRಗಳು ಇವರು ಮಾಡಿದಂಥ FIRನಲ್ಲಿ ಯಾವ ಥರ ಮಿನಿಸ್ಟ್ರ್ ಹೆಸರು ಹಾಕಿದ್ರಾ? ಆಯಿತು, ಇವಾಗ ಸ್ಟ್ಯಾಂಪೇಡ್ ಆಯಿತು. ನೀವೇ ಹೇಳಿದಾಗೆ ಸ್ಟ್ಯಾಂಪೇಡ್ ಕೇಸ್ನಲ್ಲಿ ಇನ್ನೊಂದು ಸುಮೋಟೋ ಹೈಕೋರ್ಟ್ ಕೇಸ್ನ ಸುಮೋಟೋ ಕೇಸ್ ತೊಗೊಂಡಿದ್ರು. ಅದು ತಗೊಳ್ಳೋ ಮುಂಚೆನೆ, ಅದ್ರ ಮುಂಚೆ ಯಾರ ಕೈನಲ್ಲಿ ತನಿಖೆ ಮಾಡಿಸಿರು? ಬರೀ DC ಕೈನಲ್ಲಿ ಮಾಡಿಸಿರು. ಯಾವಾಗ ಸುಮೋಟೋ ಹೈಕೋರ್ಟ್ ಕೇಸನ್ನು ತೊಗೊಂಡ್ರು ಚೀಫ್ ಜಸ್ಟಿಸು, ತಕ್ಷಣ ನ್ಯಾಯಮೂರ್ತಿಗಳಾದಂಥ ಡಿಖುನೋ ಅವರ ಇದು ಲಾ ಕಮಿಷನ್ನು, ಅದಾದಮೇಲೆ ಇನ್ನೊಂದು CID ತನಿಖೆ. ಆದರೆ ಅವರು ವರದಿ ಇನ್ನೂ ಮ್ಯಾಟ್ರ್ ಇಯರ್ ಆಗ್ತಿದೆ, ಆಗಲೇ ಇನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿಲ್ಲ, ಬರೀ ಪ್ಲೇಸ್ ಮಾಡ್ಕೊಂಡಿದ್ದು. ಆಲ್ರೆಡಿ ರಿಪೋರ್ಟ್ ಪಬ್ಲಿಕ್ ಆಗಿದೆ. ಏನಿದೆಲ್ಲ? ಇದೊಂದು ವ್ಯವಸ್ಥೆ ಅಂತೀರೇನ್ರಿ? ಇದೇನು ಕಾನೂನು ವ್ಯವಸ್ಥೆನ? ಇದು ನ್ಯಾಯಯುತವಾಗಿ ನಡೀತಾ ಇರೋದು? ಇನ್ನು ಹಲವಾರು ವಿಚಾರಗಳು ನೀವು ಹೇಳ್ತಾ ಹೋದರೆ ಎವ್ರಿಥಿಂಗ್ ಇಸ್ ಸೋ ಓಪನ್. ಈ ರೀತಿ ಇನ್ಸೆನ್ಸಿಟಿವ್ ಆಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಭಾಳ ಪವಿತ್ರವಾಗಿರೋದು, ನಿಮ್ಗೆ ಹೇಳಬೇಕು ಅಂದ್ರೆ ನಿಜಕ್ಕೂ ನಾನು ಸರ್ಕಾರದಲ್ಲಿ ಭಾಳ ಪವಿತ್ರವಾಗಿರುವಂಥ ಕೆಲಸ ಇದು. ಸರ್ಕಾರ